ನಮ್ಮ ಅಜ್ಜನವರು ನಮ್ಮ ಮಾವನವರು ಇದೇ ಕಸು ಮಾಡಿದ್ದು ತೆಂಗಿನಕಾಯಿ ಕೊಯ್ಯುವ ಕಸು. ಹೌದು, ಇನ್ಕಮ್ ಒಳ್ಳೇದಾಗ್ತದೆ. ಆದ್ರೆ ಅದು ನಮ್ಗೆ ಉಳಿಯುವುದು ಸ್ವಲ್ಪ ಕಷ್ಟ. ಬೊಂಡಾಗಿ ಕಾಯಾಗ್ಲಿಕ್ಕೆ 1 ವರ್ಷ ತಾಗ್ತದೆ. ನಾವು ಕೊಯ್ಯುವಾಗ 1.5 ತಿಂಗಳಿಗೆ 45 ದಿವಸದಲ್ಲಿ ಒಂದು ಮರದಲ್ಲಿ 1 ಗೊನೆ ಕಾಯಿ ಸಿಗ್ತದೆ. ಈ ಕಸು ಮಾಡುವವರಿಲ್ಲ, ಯಾಕಂದ್ರೆ ಒರಿಸ್ಸಾದವರು, ಬಿಜಾಪುರದವರು ಅವರನ್ನೇ ಕರೆದು ಈ ಊರಲ್ಲಿ ಮಾಡಬೇಕು ಹೇಳಿದ್ರೆ ಎಲ್ಲ ಡಿಗ್ರಿ ಮಾಡುವವರೇ, ಎಲ್ಲ ಪೆನ್ ಕಿಸೆಲ್ಲೇ ಇಟ್ಕೊಳ್ಳುವವರು. ನಾಚಿಕೆ ಮೊದಲು ಬಿಡ್ಬೇಕು. ಯಾಕಂದ್ರೆ ಈಗ ನೋಡಿ 17 ವರ್ಷದ ಹುಡುಗ ಇವನೀಗ ಬಟ್ಟೆ ಮೇಯ್ಗೆ ಹಾಕ್ಲಿಲ್ಲ, ಮಾಡಿದ್ರೆ ತುಂಬಾ ಉತ್ತಮ. ಯಾಕೆಂದ್ರೆ ಇದರಲ್ಲಿ ಏನೂ ಲಾಸ್ ಇಲ್ಲ. ಬ್ರಿಟಿಷ್ ಆಳ್ವಿಕೆಯ ನಂತರ ಎಲ್ಲ ಜನರು ವೈಟ್ ಕಾಲರ್ ಜಾಬನ್ನು ಆಸೆಪಡುವ ಈ ಕಾಲದಲ್ಲಿ ನೀಲಿ ಕಾಲರಿನ ಕೆಲಸದಲ್ಲಿಯೇ ಆತ್ಮತೃಪ್ತಿಯನ್ನು ಕಂಡುಕೊಳ್ಳುವ ಜನರೂ ಇದ್ದಾರೆ ಎಂದರೆ ಆಶ್ಚರ್ಯ ಅಲ್ಲವೇ? ಕಲಿಕೆ ಕಮ್ಮಿಯಾದರೂ ದುರಾಸೆಗೆ ಮನ ಕೊಡದೆ ಶ್ರಮಜೀವಿಯಾಗಿ ಬಾಳುವುದು ಸಹ ಒಂದು ತಪಸ್ಸು. ಒಬ್ಬರನ್ನು ನೋಡಿ ಇನ್ನೊಬ್ಬರು ತಾನೂ ಸಹ ಅವನಂತೆ ಶ್ರೀಮಂತನಾಗಬೇಕು, ಅವನಂತೆ ಜನ ಮನ್ನಣೆಯನ್ನು ಗಳಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಜನರು ಕೊನೆಗೆ ಅದರಲ್ಲಿಯೇ ತಮ್ಮ ಜೀವನವನ್ನು ಸವಿಸಿ ನೋವನ್ನು ಪಡೆಯುವುದೇ ಜಾಸ್ತಿ. ಶ್ರಮಕ್ಕೆ ತಕ್ಕಷ್ಟು ಪ್ರತಿಫಲವನ್ನು ಪಡೆಯುವುದೇ ಆರೋಗ್ಯದ ಗುಟ್ಟು. ಇದನ್ನು ತಿಳಿದರೆ ಜೀವನ ಸ್ವರ್ಗ. ಈ ಸೂತ್ರವನ್ನು ಅನುಸರಿಸಿ ತನ್ನ ಜೀವನದಲ್ಲಿ ತೃಪ್ತಿಯನ್ನು, ಸುಖವನ್ನು ಕಾಣುತ್ತಿರುವ ಶ್ರೀಯುತ ರಾಜು ಕೊಜಕೊಳಿ ಇವರು ಇದಕ್ಕೊಂದು ಜೀವಂತ ಉದಾಹರಣೆ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ರಮ್ಯಾ ಕಾಮತ್. ನಾನಿವತ್ತು ಹಂಪನಕಟ್ಟೆ, ನಮ್ಮ ಉಡುಪಿಯ ಹಂಪನಕಟ್ಟೆಯ ಪಕ್ಕದಲ್ಲಿರುವ ಕೊಜಕುಳಿ ಅನ್ನೋ ಪ್ಲೇಸಿಗೆ ಬಂದಿದ್ದೇನೆ. ಇಲ್ಲಿ ಒಬ್ಬರು ರಾಜು ಅಂತ ಇದ್ದಾರೆ. ಅವರೇನು ಮಾಡ್ತಾರೆ ಹೇಳಿದರೆ ತೆಂಗಿನಕಾಯಿಯನ್ನು ಕೊಯ್ಯುವ ಒಂದು ಕಸಬು. ಸೊ ಅವರನ್ನು ನಾನು ಮಾತಾಡ್ಸ್ತಿರ್ಬೇಕಾದ್ರೆ ಅವರು ತುಂಬ ಎಲ್ಲ ಮಾಹಿತಿ ಕೊಟ್ಟರು. ಹೇಗೆ ಕಾಯಿ ಕೊಯ್ಯೋದು, ಫಸಲ್ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು, ಆ ಒಂದು ಕಾಯಿ ಕೊಯ್ಯುವ ಕಸಬಲ್ಲಿ ಏನೆಲ್ಲ ಒಂದು ತೊಂದರೆಗಳು ಬರ್ತದೆ, ಇದೆಲ್ಲ ಅವನು ಮಾತಾಡುವಾಗ ನನಗೆ ತುಂಬ ಖುಷಿ ಅನಿಸ್ತು. ಈ ಕೃಷಿಯಲ್ಲಿ ಯಾರು ತೊಡಗಿಸ್ಕೊಳ್ತಾರೆ ಅವರನ್ನು ಮಾತಾಡಿಸೋ ಒಂದು ಚಂದವೇ ಬೇರೆ. ಬನ್ನಿ ನಾವು ರಾಜು ಅವರನ್ನು ಮಾತಾಡಿಸಿ ಇನ್ನಷ್ಟು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಶೇರ್ ಮಾಡುವ. ನನ್ನ ಹೆಸರು ರಾಜು ಅಂತ, ರಾಜು ಸಾಲಿಯನ್ ಕೊಜಕುಳಿ, ಊರು ಕೊಜಕುಳಿ, ಕೇಳ್ಕೊಳ್ ಬಿಟ್ಟು ಪೋಸ್ಟ್ ನಮ್ದು. ನೀವು ಇಲ್ಲಿಯ ನಿವಾಸಿ? ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು ಇಲ್ಲಿ ಈಗ ಹುಟ್ಟಿದ್ದು ಇಲ್ಲೇ ಕೊಜಕುಳಿ ಗ್ರಾಮದಲ್ಲಿ ಹುಟ್ಟಿದ್ದು. ಈಗ ನನಗೆ 43 ವರ್ಷ ಪ್ರಾಯ. ನಾನು ಸಣ್ಣ ಇರುವಾಗ ಒಂದು 7ನೇ ಕ್ಲಾಸ್ ತನಕ ಹೋಗಿದ್ದೇನೆ. ಶಾಲೆ ಕಲಿಯುವ ಇಂಟ್ರೆಸ್ಟ್ ಇರಲಿಲ್ಲ ಸಣ್ಣ ಇರುವಾಗ, ಅಂದ್ರೆ ಸ್ವಲ್ಪ ಕಷ್ಟ ಸಹ ಇತ್ತು, ಬಡತನದ ಕುಟುಂಬ ನಮ್ದು. ಹಾಗಾಗಿ ನಾವು ಶಾಲೆ ಕಲೀಲಿಕ್ಕೆ ಅಷ್ಟೇನು ಇಂಟ್ರೆಸ್ಟ್ ಕೊಡ್ಲಿಲ್ಲ. ಯಾಕೆಂದ್ರೆ ನಮ್ದು ಮೊದಲಿನಿಂದ ನಮ್ಮ ಅಜ್ಜನವರು, ನಮ್ಮ ಮಾವನವರು ಇದೇ ಕಸು ಮಾಡಿದ್ದು, ತೆಂಗಿನಕಾಯಿ ಕೊಯ್ಯುವ ಕಸು. ಹೌದು, ಅವರು ತೆಂಗಿನಕಾಯಿ ಕೊಯ್ಯುವಾಗ ನಮ್ಗೆ ಸಹ ಇಂಟ್ರೆಸ್ಟ್ ಆಯ್ತು, ನಾವು ಸಹ ಇದೇ ಕಸು ಮಾಡುವಂತ. ಮಾವನವ್ರು ಬೇಡ, ಇದು ಕಷ್ಟ ಆಗ್ತದೆ, ನೀವು ವಿದ್ಯೆ ಕಲೀರಿ, ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಅಂತ ಹೇಳಿದ್ರು ನಾವು ಹೋಗ್ಲಿಲ್ಲ. ನಾವು ಬೆಳಿಗ್ಗೆ ಶಾಲೆ ಹೋಗಿ ಶನಿವಾರ ಆದಿತ್ಯವಾರ ಎಲ್ಲ ಮಧ್ಯಾಹ್ನ ತೆಂಗಿನ ಮರದ ಕಸ ಎಲ್ಲ ತೆಗಿಲಿಕ್ಕೆ ಹೋಗ್ತಿದ್ವಿ. ಒಂದು ಮರಕ್ಕೆ 5 ರೂಪಾಯಿ ಎಲ್ಲ ಕೊಡ್ತಿದ್ರು ನಮ್ಗೆ. ಹಾಗಾಗಿ ನಾವು ಶಾಲೆ ಹೆಚ್ಚು ಗಮನ ಕೊಡ್ಲಿಲ್ಲ, ಇದರ ಮೇಲೆ ಗಮನ ಕೊಡ್ತಿದ್ದೆವು. ಹಾಗಾಗಿ ತಂದೆ ಐರು ಅಜ್ಜನವರೆಲ್ಲ ಮಾಡ್ತಿದ್ರಲ್ಲ, ನಾವು ಸಹ ಅದೇ ಮಾಡುವಂತ ಇಂಟ್ರೆಸ್ಟ್ ತುಂಬಾ ಆಯ್ತು ಇದರಲ್ಲಿ. ನಿಮ್ಮ ಹಿರಿಯರೆಲ್ಲ ಇದೇ ಕಸಬು. ನಾವಂದ್ರೆ ಮಳೆಯಲ್ಲಿ ಬಿಲ್ಲವರು. ನಮ್ದು ಹೆಚ್ಚಿನ ಕಸಬು ಬಂದ್ರೆ ಇದು ಬೆಲ್ಲ ಮಾಡ್ತಾರಲ್ಲ, ಒಲೆ ಬೆಲ್ಲ ಎಲ್ಲ, ಅದು ನಮ್ಮ ಅಜ್ಜನ ಕಾಲದಿಂದ ಬರ್ತಿತ್ತು. ಯಾಕೆಂದ್ರೆ ನಮ್ಮ ತಾಯಿಯವರು ಸಹ ಮಾಡ್ತಿದ್ರು. ನಾವು ಕಳ್ಳು ತೆಗಿತೇವೆ, ಶೇಂದಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ತುಳುವಿನಲ್ಲಿ ಕಳ್ಳು ಅಂತ ಹೇಳ್ತಾರೆ. ಅದು ತೆಗೆದು ಬೆಲ್ಲ ಮಾಡ್ತೇವೆ ನಾವು, ಒಲೆ ಬೆಲ್ಲ ಅಂತ ಹೇಳಿ. ನಮ್ಮ ಹಿರಿಯರು ಈಗೆಲ್ಲ ಅದು ಕೈದಾಗಿದೆ. ಈಗ ಅಂದ್ರೆ ಕಟ್ಟಿಗೆ ಸಮಸ್ಯೆ ಎಲ್ಲ ಬಂದು ಅದೆಲ್ಲ ಕೈದ್ ಮಾಡಿದೆ. ಮತ್ತೆ ಇದು ಕಳ್ಳು ತೆಗೆಯೋರು ಯಾರು ಇಲ್ಲ ಈಗ. ಹಾಗಾಗಿ ನಾವು ಅದು ಅಜ್ಜ ಮಾಡಿದ್ದು, ಮಾವನವ್ರು ಮಾಡಿದ್ದು, ನಮ್ಮ ಎಲ್ಲ 4, 2, 3 ಜನ ಮಾವನವ್ರು ಸಹ ಅದೇ ತೆಂಗಿನಕಾಯಿ ಕೊಯ್ದು. ಹೌದು, ಅದು ನಮ್ಗೆ ಇಂಟ್ರೆಸ್ಟ್ ಆಯ್ತು. ಶಾಲೆ ಬಿಟ್ಟೆ 7ನೇ ಕ್ಲಾಸಿಂದ. ಅಲ್ಲಿಂದ ನಾವು ಇದನ್ನೇ ಸ್ಟಾರ್ಟ್ ಮಾಡಿದ್ದು. ಹೌದು, ನಾವು ಸಾಧಾರಣ ಮಾಡಿ ಹೆಬ್ರಿ ಹೋಗಿದ್ದೇವೆ, ಬೆದ್ರ ಅಂತ ಉಂಟಲ್ಲ ಆ ಊರಿಗೆ ಹೋಗಿದ್ದೇವೆ, ಮೂಡುಬಿದ್ರೆ, ಇಲ್ಲಿ ಮಲ್ಪೆ. ಈಗ ಇಲ್ಲಿ ಮಲ್ಪೆ, ಕೊಡವೂರು, ಸಂತೆಗಟ್ಟೆ, ಕಲ್ಲೆಂಪುರ, ಉಡುಪಿಗೆಲ್ಲ ಹೋಗ್ತೇವೆ. ನಮ್ದು ಇದ್ರಲ್ಲಿ ನಾವು ಒಬ್ಬರೇ ಅಲ್ಲ, ಟೀಮ್ ಉಂಟು. ಈಗ 7 ಜನ ಇದ್ದೇವೆ ನಾವು. ನನ್ನ ಈಗ ಅಣ್ಣ ಸಹ ಕಾಯಿ ಕೊಯ್ದು, ಅಣ್ಣ ಕೊಯ್ತಾರೆ. ಇವನು ಮಾವನ ಮಗನ ಮಗ, ಇವನು ಸಹ ಕಾಯಿ ಕೊಯ್ದು. ಇವನ ಹೆಸರು ಪ್ರೀತಮ್. ಎಷ್ಟು ವರ್ಷ ಸರ್ ನಿಮಗೆ?
ಅವನಿಗೆ 17 ವರ್ಷ ಆಯ್ತು ಈಗ. ಓಕೆ, ಅಂದ್ರೆ ನೀವು ಅವ್ರು ಸಹ ಇದೇ ಕಸಬನ್ನು ಇವನು 1 ವರ್ಷ ಆಯ್ತು ಈಗ ಸ್ಟಾರ್ಟ್ ಮಾಡಿ ಈ ಕಸಿಬಿಗೆ. ಹೌದು, ಅಂದ್ರೆ ಪಾರಂಪರಿಕವಾಗಿ ಎಲ್ಲರಿಗೂ ಇದ್ರ ಮೇಲೆನೆ ಆಸಕ್ತಿ. ಈಗ ಅದಂತ ಹೇಳಿದ್ರೆ ವಂಶ ಪಾರಂಪರ ಅಂತ ಹೇಳ್ತಾರೆ, ಹಾಗೆ ಆಗಿದೆ ಈಗ ನಮ್ದು ಕಸುಬು. ಹೌದು. ಸೊ ಈ ನೀವು ಗುಂಪಲ್ಲಿ ಅಂದ್ರೆ ಟೀಮ್ ವರ್ಕ್ ಮಾಡ್ತಿದ್ದೀರಿ, ಈಗ ನಿಮಗೆ ಕಾಲ್ ಬಂದ ತಕ್ಷಣ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗಿ ಹೋಗುದು? ಹೌದು, ಅಂದ್ರೆ ನಾವು ಈಗ ಕಾಲ್ ಬಂದ್ರೆ ಒಂದು ಇವತ್ತು ನಾಳೆಗೊಂದು 2 ತೋಟ ಇರ್ತದೆ, ನಮ್ದು ಕೊಯ್ರಿ ಅಂತ ಹೇಳ್ತಾರೆ. ನಾವೆಂತ ಮಾಡ್ತೇವೆ, 3 ಜನ ಡಿವೈಡ್ ಮಾಡಿ ಹೋಗ್ತೇವೆ. ಡಿವೈಡ್ ಮಾಡಿ ತೆಗೆದು ಎಲ್ಲ ಒಂದೇ ಇದರಲ್ಲಿ ಒಟ್ಟಾಗ್ತೇವೆ. ಅಲ್ಲಿ ಎಲ್ಲ ಪೇಮೆಂಟ್ ಒಂದೇ ತರ, ಯಾರು ಕಮ್ಮಿ ಕೊಯ್ಲಿ ಜಾಸ್ತಿ ಕೊಯ್ಲಿ ಪೇಮೆಂಟ್ ಒಂದೇ ತರ ಪಾಲ್ ಮಾಡ್ತೇವೆ. ಹೌದು. ನಿಮ್ಮ ಈ ಕಸಬಲ್ಲಿ ಯಾವ ತರ ತೊಂದರೆಗಳು ಬರ್ತದೆ ನಿಮ್ಗೆ? ಇದರಲ್ಲಿ ತುಂಬಾ ತೊಂದರೆ ಉಂಟು. ಜಾಗ್ರತೆ ಮೇನ್ ಬೇಕು, ಮೊದಲು ಜಾಗ್ರತೆ ಬೇಕು. ಯಾಕಂದ್ರೆ ಕೆಲವು ಮರ ಬುಡ ಗಟ್ಟಿ ಇರುವುದಿಲ್ಲ, ಮೇಲೆ ಹೋದಾಗ ಬಿದ್ದದ್ದು ಉಂಟು. ನಾನು ಒಂದು ಸಲ ತೆಂಗಿನ ಮರದಲ್ಲಿ ಬಿದ್ದಿದ್ದೇನೆ. ಮತ್ತೆ ಮೇಲೆ ಇದು ಜೇಣದ್ದು ಕಾಟ ಇರ್ತದೆ, ಉಪದ್ರ ಅದು ಕಚ್ಚುತ್ತದೆ. ಮತ್ತೆ ಕತ್ತಿಯಲ್ಲಿ ಕಡಿಯುವಾಗೆಲ್ಲ ಜಾಗ್ರತೆ ಮಾಡಬೇಕು, ಕೈಗೆ ತಾಗ್ತದೆ. ಅದರಲ್ಲಿ ಗಮನ, ನಾವು ಕೆಲಸ ಮಾಡುವಾಗ ಗಮನ ಅದರಲ್ಲೇ ಇರಬೇಕು. ಗಮನ ತಪ್ಪಿದ್ರೆ ಜೀವಕ್ಕೆ ಅಪಾಯ. ನಿಮ್ಮ ಸೇಫ್ಟಿನ ನಾವೇ ನೋಡ್ಕೊಳ್ಬೇಕು, ಮತ್ತೆ ಏನಿಲ್ಲ. ಯಾರು ಅಲ್ಲ ಮೇಲೆ ಬಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಯಾವುದೇ ತರದ ಸೇಫ್ಟಿ ಇಲ್ಲ ಇಲ್ಲ ಇಲ್ಲ, ನಮ್ಮ ಸೇಫ್ಟಿ ನಾವೇ ಮಾಡ್ಕೊಳ್ಬೇಕು. ಹೌದು, ನಮ್ಮ ಜಾಗ್ರತೆ ನಾವು ಮಾಡಿದ್ರೆ ಕೆಲಸ ಮಾಡ್ಬೋದು. ಮರ ಅದು ಮಡ್ಲೆಲ್ಲ ಹಿಡಿಯುವಾಗ ನೋಡ್ಕೊಳ್ಬೇಕು, ಅದು ಒಣಗ್ತದಲ್ಲ. ಹಸಿ ಇದ್ರೆ ತೊಂದ್ರೆ ಇಲ್ಲ, ಆದ್ರೆ ಮೇಲೆ ಮಡ್ಲೆ ಇಡಬೇಕು, ಕೆಳಗೆ. ಅದೆಲ್ಲ ನಾವು ಮಾವನವರು ಹೇಳಿಕೊಟ್ಟಿದ್ದಾರೆ, ಆ ರೀತಿ ನಾವು ಹೋಗಿದ್ದೇವೆ ಮುಂದೆ. ಇದು ಈಗ ಮರ ಹತ್ತಿ ಕಾಯಿ ಕೊಯ್ಯೋದಕ್ಕಿಂತ ತಂತ್ರಜ್ಞಾನ ಇಲ್ವ ಇದಕ್ಕೆ? ಯಾವ್ದು ಕಾಯಿ ಕೊಯ್ಯೋದಕ್ಕೆ ಈಗೆಲ್ಲ ತಂತ್ರಜ್ಞಾನ ಬಂದಿದೆ. ಅದೊಂದೆಂತ ಚೈನ್ ಅಂತ ಹೇಳ್ತಾರೆ, ಅದರಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ. ಅದು ಯಾಕೆ ನಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ, ನಾವು ಮೊದಲಿನಿಂದ ಹಗ್ಗದಲ್ಲಿ ಹೋಗುದು. ಇದು ಈ ಹಗ್ಗದಲ್ಲಿ ನಾವು ಮೊದಲಿನಿಂದ ಕಲ್ತದ್ದು ಇದರಲ್ಲಿ, ನಮ್ಗೆ ಅದರಲ್ಲಿ ಸ್ಪೀಡ್ ಆಗುದಿಲ್ಲ ಕೆಲಸ. ಇದಾದ್ರೆ ನಮ್ಗೆ ಹಗ್ಗದಲ್ಲಿ ಒಂದ್ ಲೆಕ್ಕದಲ್ಲಿ ಇದು ಸೇಫ್ಟಿ. ಯಾಕಂದ್ರೆ ಹಗ್ಗ ನಮ್ಮ ಕಾಲಲ್ಲಿ ಇರ್ತದೆ, ಕೈಯಲ್ಲಿ ಇರ್ತದೆ, ನಾವು ಗಟ್ಟಿ ಹಿಡಿದ್ರೆ ಏನು ತೊಂದ್ರೆ ಇಲ್ಲ. ಚೈನ್ ಆದ್ರೆ ಅದ್ರದ್ದು ಒಂದು ಎಂತಾದ್ರೂ ವಯರ್ ಕಟ್ ಆದ್ರೆ ಸ್ಟಾಪ್ ಇಲ್ಲ, ಕೆಳಗಿನೇ ಬರ್ಬೇಕು. ಅದರಲ್ಲಿ ಕಾರಲ್ಲಿ ಜಾಗ್ರತೆ ಬೇಕು, ಕೈಯಲ್ಲಿ ಜಾಗ್ರತೆ ಬೇಕು, ಮತ್ತೆ ಸ್ಪೀಡ್ ಆಗುದಿಲ್ಲ. ಒಂದು ಮರದಿಂದ ಕೆಳಗೆ ಇಳಿದು ಇನ್ನೊಂದು ಮರಕ್ಕೆ ಅದ್ರ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಬೇಕು. ಇದ್ರ ಹಾಗೆಲ್ಲ ಹಗ್ಗ ಹಿಡ್ಕೊಂಡು ಆ ಮರ ಆಯ್ತು ಈ ಮರ ಆಯ್ತು. ನಮ್ಗೆ ಅಂದ್ರೆ ದಿವಸಕ್ಕೆ ನಾವು ಲೆಕ್ಕ ಇಲ್ಲ, 100 ಮರನೂ ಆಗ್ತದೆ ಹತ್ತುದು, ಒಂದು 50 ಆಗ್ತದೆ, 70 ಆಗ್ತದೆ, 100ಕ್ಕಿಂತ ಜಾಸ್ತಿನೂ ಸಿಗ್ತದೆ. ಈಗ ಅಂದ್ರೆ ಇನ್ನು ಸೀಸನ್ ನಮ್ದು, ಕಾಯಿ ಜಾಸ್ತಿ ಬೀಳುವ ಟೈಮ್ ಇದು. ನಮ್ಗೆ ಪುರ್ಸೊತ್ತು ಇರುದಿಲ್ಲ. ಬೆಳಿಗ್ಗೆ ಬೇಗ 6 ಗಂಟೆಗೆ ಹೋಗ್ಬೇಕು, 11 ಗಂಟೆಯ ಒಳಗೆ ಕೊಯ್ಬೇಕು, ಇಲ್ದಿದ್ರೆ ಮರ ಜಾರ್ತದೆ. ಬಿಸಿಲಿಗೆ ಮರ ಹತ್ಲಿಕ್ಕೆ ಆಗುದಿಲ್ಲ, ತುಂಬಾ ತೊಂದರೆ ಆಗ್ತದೆ. ಮತ್ತೆ ಈಗ ಏನಾದರೂ ಮೆಷಿನ್ಸ್ ಬಂದಿದೆ ಇದಕ್ಕೆ? ಮೆಷಿನರಿ ಇದೆಯಾ ಕಾಯಿ ಕೊಯ್ಲಿಕ್ಕೆ ಈಗ? ಇಲ್ಲ, ಮೆಷಿನರಿ ಅಂದ್ರೆ ಏನಿಲ್ಲ. ಅದನ್ನು ಇದು ಚೈನ್ ಅಂತ ಹೇಳುದೊಂದು ಗೊತ್ತುಂಟು, ಹತ್ಲಿಕ್ಕೆ. ಮತ್ತೆ ತೆಗೆಯುವುದೆಲ್ಲ ಕೈಯಲ್ಲೇ ತೆಗೆಯುದು. ಅದಕ್ಕೆ ಯಾವುದೋ ಮೆಷಿನ್ ಬರ್ಲಿಲ್ಲ. ಹಾಗಾದ್ರೆ ನಿಮ್ಗೆ ತುಂಬಾ ಡಿಮಾಂಡ್ ಉಂಟು. ರಿಸ್ಕ್ ಸಹ ಮತ್ತೆ ಕಷ್ಟ ತುಂಬಾ ಉಂಟು. ಎಲ್ಲ ಕೆಲಸಕ್ಕಿಂತ ಇದು ಸ್ವಲ್ಪ ಕಷ್ಟ ಜಾಸ್ತಿ. ಯಾಕಂದ್ರೆ ಎಲ್ಲ ಬಾಡಿ ಎಕ್ಸರ್ಸೈಸ್ ಆಗ್ತದೆ, ಮೇಲೆ ಹತ್ಬೇಕಲ್ಲ. ಹೋಗುವಾಗ 2 ಕೈಯಲ್ಲಿ ಈ ಜೀವ ಒಂದು 70 kg ಇದ್ರೆ 2 ಕೈಯಲ್ಲಿ 70 kg ಮೇಲೆ ಹೋಗ್ಬೇಕು. ಈ ಕಸಬಲ್ಲಿ ಇನ್ಕಮ್ ಜನರೇಷನ್ ಹೇಗೆ ಉಂಟು? ಇನ್ಕಮ್ ಆಗ್ತದೆ? ಇನ್ಕಮ್ ಒಳ್ಳೇದಾಗ್ತದೆ, ಆದ್ರೆ ಅದು ನಮ್ಗೆ ಉಳಿಯುವುದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಈ ಕೆಲವರಿಗೆಲ್ಲ ತಿಂಗಳ ಸಂಬಳ ಇರ್ತದೆ, 1 ತಿಂಗಳಿಗೆ ಸಂಬಳ ಅಂತ. ಎಷ್ಟೇ ಇರ್ಲಿ 1 ತಿಂಗಳಿಗೆ ಸಿಗ್ತದೆ. ಅವ್ರು ಖರ್ಚು ಮಾಡುವಾಗ ಸ್ವಲ್ಪ ಜಾಗೃತರಾಗಿ ಮಾಡ್ತಾರೆ. ಯಾಕಂದ್ರೆ ಈಗ ಖರ್ಚು ಮಾಡಿದ್ರೆ ಇನ್ನು 1 ತಿಂಗಳು ನಾನು ಉಪವಾಸ ಇರ್ಬೇಕು, ಹಣ ಸಿಗುದಿಲ್ಲ. ನಮ್ಗೆ ಹಾಗೆಲ್ಲ ಡೈಲಿ ಪೇಮೆಂಟ್. ಇವತ್ತು 500, 1000, 1500, 700, 300, 400 ಹೀಗೆ ದುಡಿತೇವೆ. ಆವಾಗ ನಮ್ಗೆ ನಾಳೆ ಕೆಲಸ ಉಂಟಲ್ಲ, ತೊಂದ್ರೆ ಇಲ್ಲ, ತಲೆಗೆ ಬರುತ್ತೆ. ನಾಳೆ ಸಹ ಕೆಲಸ ಉಂಟಲ್ಲ, ಇವತ್ತದ್ದು ಸ್ವಲ್ಪ ಖರ್ಚು ಮಾಡುವ ಅಂತ ಹೇಳಿ. ಆದ್ರೆ ಕಷ್ಟ ಬಿಟ್ರೆ ಇದರಲ್ಲಿ ಒಳ್ಳೆ ಇನ್ಕಮ್ ಇರ್ತದೆ. ಈಗ ಸೀಸನ್ ಟೈಮಲ್ಲಿ 1500, 2000 ದುಡ್ದದ್ದುಂಟು, 3000 ಸಹ ದುಡ್ದದ್ದುಂಟು. ಮಳೆಗಾಲದಲ್ಲಿ ಮಾತ್ರ ತುಂಬಾ ಕಮ್ಮಿ. ಅಂದ್ರೆ ತೋಟದಲ್ಲಿ ಕಾಯಿ ಸಹ ಒಣಗುದಿಲ್ಲ, ತೆಗೆಯುವುದು ಸ್ವಲ್ಪ ಕಷ್ಟ. ಅಂದ್ರೆ ಮಳೆ ಬೀಳ್ತದೆ, ಜಾರ್ತದೆ ಮರ. ಹಾಗಾಗಿ ನಮ್ಗೆ ಒಂದು ದಿವಸಕ್ಕೆ, ಒಂದು ವಾರದಲ್ಲಿ 2-3 ದಿವಸ ಕೆಲಸ ಇದ್ದದ್ದು ಉಂಟು. ಜೋರು ಮಳೆ ಬಂದ್ರೆ ನಾವು ಕೆಲಸಕ್ಕೆ ಹೋಗುದಿಲ್ಲ, ಮನೆಯಲ್ಲಿ ಇರ್ತೇವೆ. ಸೊ ನೀವೀಗ ಹತ್ತುತ್ತೀರಿ, ಹತ್ತೋ ತನಕ ಮಾತ್ರ ಜನರಿಗೆ ಗೊತ್ತಾಗ್ತದೆ ನೀವು ಹತ್ತುತ್ತಿದ್ದೀರಿ, ಕಾಯಿ ಕೀಳ್ತೀರಿ. ಅಲ್ಲಿ ಮೇಲೆ ಹೋಗಿ ಆದ್ಮೇಲೆ ನೀವು ಕೆಲವೆಲ್ಲ ಒಂದು ಮಡ್ಲನ್ನು ಮೆಟ್ಟುದು ಅದೆಲ್ಲ ಉಂಟಲ್ಲ, ಅದ್ರ ಬಗ್ಗೆ ಹೇಳ್ಬೋದಾ? ಅದು ಇನ್ನು ಜಾಸ್ತಿ ಫಲ ಬರಬೇಕಾದ್ರೆ ಏನ್ ಮಾಡ್ತಾರೆ? ಅದು ಅಂದ್ರೆ ಈಗ ಒಂದು ಮರ ಸಣ್ಣ ಇರುವಾಗ ಅದರಲ್ಲಿ ಇದು ಕೊಂಬ್ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ, ಇದು ಕಾಯಿ ಹಿಡಿಯುವುದು ಅದು ಬರುದಿಲ್ಲ, ಮುಟ್ತಾ ಇರ್ತದೆ ಅದು. ಅದನ್ನು ದೂರ ಮಾಡ್ಲಿಕ್ಕೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ತೊಳೆದು ಕಸ ಎಲ್ಲ ತೆಗೀರಿ, ಕ್ಲೀನ್ ಮಾಡಿ, ಸ್ವಲ್ಪ ಅಗಲ ಬಂದ್ರೆ ಅದರಲ್ಲಿ ಕಾಯಿ ಹಿಡಿತದೆ ತುಂಬಾ ಅಂತ ಹೇಳಿ.
ಅಂದ್ರೆ ಈಗ ಹೆಚ್ಚಿನವರು ತೆಗೆದಿಲ್ಲ, ಯಾಕಂದ್ರೆ ಖರ್ಚು ತುಂಬ ಉಂಟು. ಈಗ ಒಂದು ಮರ ನಾವು ಕ್ಲೀನ್ ಮಾಡಿ ಕೊಡುದಾದ್ರೆ 200-300 ರೂಪಾಯಿ ಅವರಿಗೆ ಬೀಳ್ತದೆ ಒಂದು ಮರಕ್ಕೆ. ಒಂದು ಮರಕ್ಕೆ. ಅಂದ್ರೆ ಅದ್ರಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ನಮ್ಗೆ ಕೆಲಸ ಇರ್ತದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಹಿಡಿಯುವಾಗ. ಈಗ ಹೆಚ್ಚಿನವರು ಅದು ಮಾಡುದಿಲ್ಲ. ಮೊದ್ಲೆಲ್ಲ ಅದಕ್ಕೆ ಅದು ಬೊಂಡ ಜಾರ್ತದಂತ ಹೇಳಿ ಹಗ್ಗ ಎಲ್ಲ ಕಟ್ತಿದ್ರು. ಈಗ ಒಂದು ಸುಡಿ ಹಗ್ಗಕ್ಕೆ 50 ರೂಪಾಯಿ ಆಗಿದೆ. ಆ ಹಗ್ಗಕ್ಕೆ ಈಗ 200 ರೂಪಾಯಿ ಆಗ್ತದೆ. ಈಗ ಅದು ಹಗ್ಗ ಸಹ ಕಟ್ಟುದಿಲ್ಲ. ಬಟ್ ಆ ತರ ಮಾಡಿದ್ರಲ್ಲಿ ಫಲ ಜಾಸ್ತಿ ಬರ್ತದೆ ಅಲ್ವಾ? ಹೌದು. ಹಾಗೆ ಒಂದು ಮರದಿಂದ ಕಾಯಿಯನ್ನು ಕೊಯ್ದಾದ ಮೇಲೆ ಎಷ್ಟು ಸಮಯ ಬಿಟ್ಟು ಆ ಮರಕ್ಕೆ ಪುನಃ ಕಾಯಿಯನ್ನು ಕೊಯ್ಬೇಕು? ಅದಂದ್ರೆ ಮೊದಲು ಎಲ್ಲ ಒಂದು ಮರದಲ್ಲಿ ಕಾಯಿ ತೆಗೆದು ಒಂದು ಚಂಪಳಿಕೆ ಅಂತ ಹೇಳ್ತೇವೆ ನಾವು, ಸಣ್ಣದಿರುವಾಗ ಅದು ಬೊಂಡಾಗಿ ಕಾಯಾಗ್ಲಿಕ್ಕೆ 1 ವರ್ಷ ತಾಗ್ತದೆ. ನಾವು ಕೊಯ್ಯುವಾಗ 1.5 ತಿಂಗಳಿಗೆ 45 ದಿವಸದಲ್ಲಿ ಒಂದು ಮರದಲ್ಲಿ 1 ಗೊನೆ ಕಾಯಿ ಸಿಗ್ತದೆ. ಈಗ ಮೊದಲೆಲ್ಲ ಹಾಗೆ ಕೊಯ್ತಿದ್ರು, ಅಂದ್ರೆ ಕಾಲ ಆಗಿತ್ತು, ಸಂಬಳ ಕಮ್ಮಿ ಇತ್ತು, ಎಲ್ಲರಿಗೆ ಸಂಬಳ ಎಲ್ಲ ಕೊಡುವಾಗ ಕಮ್ಮಿ ಕೊಡ್ತಿದ್ರು, ಅವರಿಗೆ ಉಳಿತಿತ್ತು. ಈಗ ಅಂದ್ರೆ ಕಾಯಿ ಎಕ್ಕುವವರಿಗೆ 600 ರೂಪಾಯಿ ಸಂಬಳ ಕೊಡ್ಬೇಕು, ಇಬ್ರು ಬೇಕು, ಒಬ್ರು ತಲೆಗೆ ಹಿಡಿಲಿಕ್ಕೆ, ಒಬ್ರು ಹೆಕ್ಕೆ ಹಾಕ್ಲಿಕ್ಕೆ, ಅವರಿಗೆ 1200 ರೂಪಾಯಿ ಹೋಗ್ತದೆ. ಈಗ ನಾವು ಕಾಯಿ ಕೊಯ್ಯಲಿಕ್ಕೆ 3 ರೂಪಾಯಿ ತಗೊಳ್ತೇವೆ ಒಂದು ಕಾಯಿಗೆ, ಹಾಗಾಗಿ ಅವರಿಗೆ ದುಬಾರಿ ಆಗ್ತದೆ. ಈಗ ಅಂದ್ರೆ 2.5 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಕೊಯ್ತಾರೆ. ಹಾಗಾಗಿ ನಮ್ಗೆ ಒಂದು 2 ಗೊನೆ 3 ಗೊನೆ ಕಾಯಿ ಸಿಗ್ತದೆ ಕೊಯ್ಯುವಾಗ. ಸೊ ನೀವು ಆ ಲೆಕ್ಕಾಚಾರನ ಇಟ್ಕೊಂಡು ನಾವು ಕಾಯಿ ಕೊಯ್ತೇವೆ. ಹೌದು. ಮತ್ತೆ ಕಾಯಿ ಕೊಯ್ಯುವಾಗ ಸಹ ಯಾವುದು ಕೊಯ್ಯುವಂತ ಕಾಯಿ, ಯಾವ ಕೊಯ್ಯಬಾರದು, ಅದು ಲೆಕ್ಕಾಚಾರ ಬೇಕಲ್ವಾ? ಇದನ್ನೆಲ್ಲ ಕೊಯ್ದು ಹಾಕಿದ್ರೆ ಹಸಿ ಕಾಯಿ ಕೊಯ್ದು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಹೇಗೆ ಗೊತ್ತಾಗ್ತದೆ? ಅದಂದ್ರೆ ಆ ಟೆಕ್ನಿಕ್ ಅಂದ್ರೆ ನಾವು ಒಂದು ಮರದಲ್ಲಿ ಕೆಳಗೆ ಒಂದು ಕಾಯಿ, ಅದರ ಮೇಲೆ ಬಣ್ಣಂಕಾಯಿ ಅಂತ ಹೇಳ್ತೇವೆ ತುಳುವಿನಲ್ಲಿ. ಅದರ ಮೇಲೆ ಬೊಂಡ, ಒಂದು ಇಷ್ಟು ದೊಡ್ಡ ಬೊಂಡ ಆದ್ರೆ ಅದು ನಮ್ಗೆ ಕಾಯಿ ಒಣಕಟ್ಟೆ ಅಂತ ಗೊತ್ತಾಗ್ತದೆ, ಒಣಗಿದ ಕಾಯಿ ಅಂತ. ಅದೇ ಸ್ಟೆಪ್ ಅಲ್ಲಿ ಬರ್ತದೆ. ಆ ಮಡ್ಲಿಗೆ ತಕ್ಕ ಅದು ಗೊನೆ ಹಿಡಿತದೆ ಒಂದು. ಮತ್ತೊಂದು ಎರಡನೇ ಆಗಿ ನಾವು ಕತ್ತಿಯಲ್ಲಿ ಸ್ವಲ್ಪ ಹೊಟ್ಟೆ ಮಾಡಿ ನೋಡ್ತೇವೆ ಸಿಪ್ಪೆಯನ್ನು, ಕಾಯನ್ನಲ್ಲ ಸಿಪ್ಪೆಯನ್ನು ಹೊಟ್ಟೆ ಮಾಡಿ ನೋಡುವಾಗ ಒಳಗೆ ಒಣಗಿರ್ಬೇಕು, ಒಂದು ಕೆಂಪು ಬರ್ತದೆ, ಸ್ವಲ್ಪ ಒಣಗಿದ ಕಲರ್ ಬರ್ತದೆ. ಎರಡನೇ ಆಗಿ ಆ ಕಾಯಿಯಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇಲ್ದಿದ್ರೆ ಅದು ಒಣಕಾಯಿ ಅಂತ ಲೆಕ್ಕ. ನೀರಿನ ಅಂಶ ಇದ್ರೆ ಅದು ಇನ್ನೊಂದು ಕೊಯ್ಲಿಕ್ಕೆ ಬಿಡ್ತೇವೆ, ತೆಗೆಯುವುದಿಲ್ಲ. ಹಾಗೆ ಮತ್ತೆ ಒಂದು ಒಳ್ಳೆ ಫಸಲ್ ಬರಬೇಕಾದ್ರೆ ಈ ತೆಂಗಿನ ಮರದ ಬುಡ ಮಾಡ್ತಾರೆ, ಅದರ ಬಗ್ಗೆ ನಿಮ್ಗೆ ಅನುಭವ ಇದೆಯಾ? ಸಾಧಾರಣ ಮಟ್ಟಿಗೆ ಅನುಭವ ಇದೆ, ಆದ್ರೆ ನಾವು ಅದು ಬುಡ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಕಾಯಿ ಕೊಯ್ಯುವ ಫೀಲ್ಡ್ ಜಾಸ್ತಿ. ಯಾಕಂದ್ರೆ ಕಾಯಿ ಕೊಯ್ಯುವಾಗ ಬುಡ ಮಾಡ್ಲಿಕ್ಕೆ ನಮ್ಗೆ ಬೆನ್ನು ನೋವು ಶುರುವಾಗ್ತದೆ ಹಾರೆ ಇಟ್ಕೊಂಡ್ರೆ, ಅದೆಲ್ಲ ಕಮ್ಮಿ. ಆದ್ರೆ ನಾನು ಮೊದಲಿಂದ ನೋಡಿದ್ದು ಅಂದ್ರೆ ಮನೆಯ ತೋಟಕ್ಕೆ ಸಾಧಾರಣ ಮಟ್ಟಿಗೆ ಮಾಡ್ತೇವೆ. ಹೌದು. ಹಾಗಾಗಿ ವರ್ಷಕ್ಕೆ 2 ಸಲ ಬುಡಕ್ಕೆ ಹಾಕ್ಬೇಕು. ಹೌದು. ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬುಡ ಎಲ್ಲ ಮಾಡಿ ಬೂದಿ ಗೊಬ್ಬರ, ಕೆಲವರೆಲ್ಲ ಇದು ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಅದು ನಿಜವಾಗ್ಲೂ ಹಾಕ್ಬಾರ್ದು. ಇಲ್ದಿದ್ರೆ ನೆಲಗಡಲೆ ಹಿಂಡಿ ಬರ್ತದೆ, ಅದು ಹಾಕ್ಬೇಕು. ಒಂದು ಕಟ್ಟೆಗೆ ಒಂದು 2 kg ನೆಲಗಡಲೆ ಹಿಂಡಿ, ಸುಡುಬೂದಿ, ಒಂದು 3 ಬುಟ್ಟಿ ಅಟ್ಟಿ ಗೊಬ್ಬರ ಹಾಕಿದ್ರೆ ಬಾರಿ ಒಳ್ಳೇದು. ಮತ್ತೊಂದು ಜನವರಿ ಫೆಬ್ರವರಿಯಲ್ಲಿ ಇನ್ನೊಂದು ಬುಡ ಹಾಕ್ತಾರೆ ಇನ್ನೊಂದ್ಸಲ, ಅಂದ್ರೆ ಕಟ್ಟೆ ಮಾಡ್ಲಿಕ್ಕಿಲ್ಲ, ಒಳಗೆ ಅದೆಲ್ಲ ಮಣ್ಣು ತೆಗೆದು ಅದಕ್ಕೆಲ್ಲ ಬುಡ ಹಾಕಿ ಇದೆ ಗೊಬ್ಬರ, ಸುಡುಬೂದಿ, ನಾವು ಸುಡುಬೂದಿ ಮಾಡ್ತೇವಲ್ಲ, ಅದು ಹಾಕಿದ್ರೆ ಒಳ್ಳೆ ಫಸಲು ಬರ್ತದೆ. ಮತ್ತೆ ಕಂಪಲ್ಸರಿ ನೀರು ಕೊಡ್ಬೇಕು ತೆಂಗಿನ ಮರಕ್ಕೆ, ವಾರಕ್ಕೆ 1 ನೀರು ಕಂಪಲ್ಸರಿ ಕೊಡ್ಲೇಬೇಕು. ಎಷ್ಟೇ ದೊಡ್ಡದಾಗ್ಲಿ ಎಷ್ಟೇ ಸಣ್ಣದಾಗಿರ್ಲಿ, ಸಣ್ಣದಕ್ಕೆ ಸ್ವಲ್ಪ ಕಮ್ಮಿ ನೀರು ಹೋಗ್ತದೆ, ದೊಡ್ಡದಾಗಿ ಕಟ್ಟೆ ಇರ್ತದೆ ದೊಡ್ಡದು. ಹಾಗಾಗಿ ನೀರು ಒಂದು ಮಾತ್ರ ತಪ್ಪಿದ್ರೆ ನಿಮ್ದು ಯಾವುದು ಬೆಳೆಯುವುದಿಲ್ಲ, ಮತ್ತೆ ಮರ ಸಹ ಸಾಯ್ತದೆ. ಇದು ಬೂದಿ ಹಾಕಿದ್ರೆ ನೀರು ಜಾಸ್ತಿ ಅದಕ್ಕೆ. ಮತ್ತೆ ಈ ಮರಗಳಿಗೆ ನುಸಿ ರೋಗ ಅಂತ ಒಂದು ಬರ್ತದೆ, ಅದು ಯಾಕೆ, ಹೇಗೆ ಬರುವುದು? ಅದೇ ಅದು ಸಾಧಾರಣ ಅಂದಾಜಿಲ್ಲ ನಮ್ಗೆ, ಆದ್ರೆ ಈಗ ಎಲ್ಲ ಕಡೆಯಲ್ಲಿ ಅದರದ್ದೊಂದು ಕಾಟ ಜಾಸ್ತಿ ಆಗಿದೆ. ಮರಕ್ಕೆ ಪೆಟ್ಟುಂಟು, ಒಂದು ಕಾಯಿಗೆ ಪೆಟ್ಟು, ಮರಕ್ಕೆ ಪೆಟ್ಟು, ಮತ್ತೊಂದು ಅದರಲ್ಲಿ ನಮ್ಗೆ ಸಹ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ಮೇವು ತುರ್ಸು ಶುರುವಾಗಿದೆ, ಅದರಲ್ಲಿ ಒಂದು ಬಿಳಿಯಾಗಿ ಪದರ ಮೇಲಿಗೆ ಬೀಳ್ತದೆ ಮಡ್ಲು ತೆಗೆಯುವಾಗೆಲ್ಲ, ಅದು ತುರ್ಸ್ಲಿಕ್ಕೆ ಶುರುವಾಗ್ತದೆ. ಅದು ಈಗ ನೋಡಿ ಕಾಯಿ ಸಹ ಹಾಳಾಗ್ಲಿಕ್ಕೆ ಶುರುವಾಗಿದೆ. ಅದು ಬಾರದೆ ಏನ್ ಮಾಡಬಹುದು ಅಂತ ಗೊತ್ತಿದೆ. ನಾವು ಕೃಷಿ ಕೇಂದ್ರದಲ್ಲಿ ಅದರ ಬಗ್ಗೆ ವಿಚಾರ ಮಾಡಿದ್ದೇವೆ. ಅವರು ಹೇಳ್ತಾರೆ ಅದು ನಿಮ್ಮ ಒಂದು ಜಾಗಕ್ಕೆ ನಾವು ಸ್ಪ್ರೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಇನ್ನೊಂದು ಬದಿಯಲ್ಲಿ ಬರ್ತದೆ. ಈಗ ಅದು ಪಾಸ್ ಆಗ್ತಾ ಹೋಗ್ತದಂತೆ. ಅದಕ್ಕೆ ಅವ್ರು ಹೇಳಿದಂತ ಇಡೀ ಊರಿಗೆ ನಾವು ಫ್ಲೈಟ್ ಅಲ್ಲಿ ಆದ್ರೂ ಸ್ಪ್ರೇ ಮಾಡ್ಬೇಕು ಕೆಮಿಕಲ್ ಹಾಕಿ, ಅದೆಲ್ಲ ನಮ್ಮ ಹತ್ರ ಆಗುವ ವಿಷಯ ಅಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಿಮ್ಮ ಒಂದು 10 ಮರ ಉಂಟು, ನೀವು ಅದಕ್ಕೆ ಸ್ಪ್ರೇ ಮಾಡಿ ಏನಾದ್ರು ಮಾಡಿದ್ರೆ 1 ತಿಂಗಳ ಮಟ್ಟಿಗೆ ಹೋಗ್ಬೋದು, ಮತ್ತೊಂದು ತಿಂಗಳಲ್ಲಿ ಬರ್ತದೆ. ಹಾಗೆ. ಸೊ ಕೊನೆಯದಾಗಿ ನೀವೀಗ ಇನ್ನು ಬರುವ ಯೋಜನೆತೆಗೆ ಈ ಒಂದು ಕಸುಬ್ ಬಗ್ಗೆ ಆಗಲಿ ಏನಾದರೂ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ?
ನಾವು ಅದೇ ಅಥವಾ ಈ ಕಸುಬು ಮಾಡುವವರಿಗೆ? ನಾನು ಅದೇ ಹೇಳುದು, ಈ ಕಸು ಮಾಡೋದಂದ್ರೆ ಈಗ ಕಲ್ತವರಿಗೆ ಡಿಗ್ರಿ ಕಲೀಲಿ, MBA ಮಾಡಲಿ, MCom ಮಾಡಲಿ, ಅವರಿಗೆ ಅಷ್ಟೇನು ಸಂಬಳದ ಕೆಲಸ ಸಿಗುವುದಿಲ್ಲ. ಇನ್ನು ಈ ಜನರೇಷನ್ ಅಲ್ಲಿ ಇಂದಿನ ಕಾಲದಲ್ಲಿ ಇನ್ನು ಮುಂದಕ್ಕೆ ಈ ಕಸು ಮಾಡುವವರಿಲ್ಲ. ಯಾಕಂದ್ರೆ ಒರಿಸ್ಸಾದವರು, ಬಿಜಾಪುರದವರು ಅವರನ್ನೇ ಕರೆದು ಈ ಊರಲ್ಲಿ ಮಾಡಬೇಕು. ನಮ್ಮ ಹುಡುಗರಲ್ಲಿ ಅಂತ ಹೇಳಿದ್ರೆ ಎಲ್ಲ ಡಿಗ್ರಿ ಮಾಡುವವರೇ, ಎಲ್ಲ ಪೆನ್ ಕಿಸೆಯಲ್ಲಿ ಇಟ್ಕೊಳ್ಳುವವರು, ಅವರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಈ ಕಸುಬು ಮಾಡ್ಲಿಕ್ಕೆ ನಾಚಿಕೆ ಮೊದಲು ಬಿಡ್ಬೇಕು. ಯಾಕಂದ್ರೆ ಈಗ ನೋಡಿ 17 ವರ್ಷದ ಹುಡುಗ, ಇವನೀಗ ಬಟ್ಟೆ ಮೇಯ್ಗೆ ಹಾಕ್ಲಿಲ್ಲ. ನಾವು ದುಡಿಯುವಾಗ ದುಡಿಮೆ ಬಗ್ಗೆ ಗಮನ ಕೊಡ್ಬೇಕು. ಅದು ನಾನು ಬಟ್ಟೆ ಹಾಕಿ ಕಾಯಿ ಕೊಯ್ತೇನೆ ಅದು ಆಗುದಿಲ್ಲ. ನಾವು ಈ ಮೊದಲಿಂದ ಹೇಗೆ ಬಂದಿದೆ ಆ ರೀತಿಯಲ್ಲಿ ನಾವು ಹೋಗ್ಬೇಕು. ಆ ಧೈರ್ಯದಲ್ಲಿ ಯಾರಾದ್ರೂ ಮಕ್ಕಳು ಮುಂದೆ ಬಂದು ಮಾಡ್ಬೋದು, ಮಾಡಿದ್ರೆ ತುಂಬಾ ಉತ್ತಮ. ಯಾಕೆಂದ್ರೆ ಇದರಲ್ಲಿ ಏನು ಲಾಸ್ ಇಲ್ಲ. ನಾವು ನೋಡಿ ಏನಾದ್ರೂ ಹಣ ಹಾಕಿ ಹಣ ತೆಗೆಯುವುದಲ್ಲ, ನಾವು ಕಷ್ಟ ಬಿಟ್ಟು ನಾವು ಅದರಲ್ಲಿ ದುಡಿಮೆ ಹಣ ಗಳಿಸುದು. ಕೃಷಿಯಾಗಿ ನಾವು ಈಗ ಭತ್ತ ಒಂದು ಗದ್ದೆಗೆ ಹಾಕಿದ್ದೆ, ಅದಾದ್ರೂ ಡೇಂಜರೇ. ಜಾಸ್ತಿ ಮಳೆ ಬಂತು, ಅಲ್ಲ ಕೊಯ್ಯುವವರು ಕಟಾವಿಗೆ ಸಿಗಲಿಲ್ಲ, ಅದರಲ್ಲಿ ಲಾಸ್ ಆಗ್ತದೆ. ಈಗ ಹಾಗೆಲ್ಲ ಬೆಳಿಗ್ಗೆ ಎದ್ದು ಒಳ್ಳೆ ಮಾಡಿ ಚಹಾ ಎಲ್ಲ ಕುಡಿದು ತಿಂಡಿ ತಿಂದು ಕೆಲಸಕ್ಕೆ ಜೀವ ಗಟ್ಟಿಬೇಕು. ಕುಡಿಯೋವರಿಗೆ ಇದು ಕೆಲಸ ಅಲ್ಲ, ದುರಭ್ಯಾಸದವರಿಗೆ. ಅಂದ್ರೆ ಎಲೆ ಅಡಿಕೆ ಏನಾದ್ರು ತಿನ್ಬೋದು, ನಾವು ಸಹ ತಿಂತೇವೆ, ಇಲ್ಲ ಅಂತ ಹೇಳುದಿಲ್ಲ. ಸಾಂಪ್ರದಾಯಿಕ ಶೈಲಿ ಅಂದ್ರೆ ಮೊದಲು ಅಜ್ಜನವರು ಮಾಡಿದ್ದಾದ್ರೆ ನಾವು ಸಹ ಮಾಡಿದಾಗೆ. ಆದ್ರೆ ಕುಡಿಯುವವರಿಗೆ ಇದು ಕೆಲಸ ಅಲ್ಲ. ಯಾಕಂದ್ರೆ ಮರ ಹತ್ಬೇಕು, ತಲೆ ತಿರುಗಿದ್ರೆ ಬಿದ್ರೆ ಹೋಯ್ತು, ಪ್ರಾಣ ಹೋಗ್ತದೆ. ಇಂದಿನ ಮಕ್ಕಳಿಗೆ ಹೇಳುವುದೇ, ನೀವು ಹೊರಗೆ ಹೋಗಿ 15,000 10,000 ದುಡಿಯೋದಕ್ಕಿಂತ ಇದರಲ್ಲಿ ಕಂಪಲ್ಸರಿಯಾಗಿ ಕಷ್ಟ ಬಿಟ್ಟರೆ 1,000ದಿಂದ ಮೇಲೆ ದುಡಿಬಹುದು. ಒಳ್ಳೆ ಸಂಪಾದನೆ, ಒಳ್ಳೆ ಒಟ್ಟು ಮಾಡುವವರಿಗೆ ಒಳ್ಳೆ ಸಂಪಾದನೆ. ಕಷ್ಟ ಬಿಡ್ಬೇಕು ಅಷ್ಟೇ. ಹಾಗೆ ನೀವು ಈ ಕಸಬು ಬಿಟ್ಟು ಬೇರೆ ಎಲ್ಲ ಒಂದು ಲೈಕ್ ನಾಟಕದಲ್ಲೆಲ್ಲ ಇದ್ದೀರಿ, ಅದೆಲ್ಲ ನಿಮ್ಮ ಸೈಡ್ ಹಾಬಿ, ಅದರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು? ಅಂದ್ರೆ ನಮ್ಗೆ ಸಣ್ಣ ಇರುವಾಗ ನಾಟಕದಲ್ಲಿ ಹ್ಯಾಕ್ಟ್ ಮಾಡ್ಬೇಕಂತ ತುಂಬಾ ಆಸೆ. ಅದರಲ್ಲಿ ಚಾನ್ಸ್ ಸಿಗ್ಲಿಲ್ಲ, ಮತ್ತೆ ಸ್ವಲ್ಪ ಚಾನ್ಸ್ ಸಿಕ್ಕಿತ್ತು. ಅಂದ್ರೆ ನಮ್ಗೆ ಸ್ವಲ್ಪ ಓದುದು ಬರೆಯುವುದೆಲ್ಲ ಕಷ್ಟ, ನಾವು ಕಲೀಲಿಲ್ಲ ಅಲ್ಲ ಅಷ್ಟು. ಆದ್ರೆ ನಾಟಕದಲ್ಲಿ ಚಾನ್ಸ್ ಸಿಕ್ಕಿದ್ದು. ಅದರಲ್ಲಿ ನಾನು ಈಗ ಟೀಮಲ್ಲಿ ಸಹ ನಾಟಕದಲ್ಲಿ ವರ್ಕ್ ಮಾಡಿದ್ದೆ, ಕಲಾ ಚಾವಡಿ ಅಂಬುಲ್ಪಾಡಿ ಅಂತ ಹೇಳಿ. ಅದರಲ್ಲಿ ಒಂದು 3 ನಾಟಕ ಆಯ್ತು ನಮ್ದು. ಮೋಕೆದ ಮದಿಮಾಲ್, ಪಿರಬರು. ಈಗ ಸಹ ಹೋಗ್ತಾ ಇದ್ದೇನೆ. ಹೌದು, ಈಗ ನಮ್ದು ಮತ್ತೆ ಸಂಘ ಸಂಸ್ಥೆಯವರು ನಾಟಕ ಇದ್ರೆ ನಮ್ಮನ್ನು ಕರೀತಾರೆ. ನಮ್ಗೆ ಸ್ವಲ್ಪ ನಾಟಕದಲ್ಲಿ ಸ್ವಲ್ಪ ಇದು ಉಂಟು, ತೊಂದರೆ ಇಲ್ಲ. ಕಾಮಿಡಿ ಆಕ್ಟಿಂಗ್ ಮಾಡೋದು ನಾನು ಮಾಡ್ತಾ ಇದ್ದೇನೆ. ಅದು ಬಿಟ್ಟು ನಾನು ಮತ್ತೊಂದು ದುಡಿಮೆ ಅಂತ ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ಹೌದು, ಗಾಡಿ 4-wheeler ಗಾಡಿ ಎಲ್ಲ. ಅಂದ್ರೆ ನಮ್ಗೆ ಮೊದಲು ಆಸೆ ಇದ್ದದ್ದು ಸಹ ಅದೇ, ಡ್ರೈವರ್ ಆಗ್ಬೇಕಂತ. ಹಣೆ ಬರದಲ್ಲಿ ಇಲ್ಲ ಅದು, ಆದ್ರೆ ಈಗ ಉಂಟು, ಮಾಡ್ತಾ ಇದ್ದೇನೆ. ಡ್ರೈವಿಂಗ್ ಸಹ ಮಾಡ್ತಿದ್ದೇನೆ, ನಾಟಕದಲ್ಲಿ ಇದ್ದೇನೆ, ಕಾಯಿ ಸಹ ಕೊಯ್ತೇನೆ. ಸೊ ತುಂಬ ಒಂದು ಕಸಬಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಇವರನ್ನ. ಸೊ ರಾಜು ಅವರೇ, ನಿಮಗೆ ಒಳ್ಳೆಯದಾಗಲಿ, ಹೀಗೆ ನಿಮ್ಮ ಭವಿಷ್ಯ ಒಂದು ಉಜ್ವಲವಾಗಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು. ಧನ್ಯವಾದ. ಇದೆಂತ ಊರಿನ ಬೊಂಡ? ಊರಿನ ಬೊಂಡ. ಸೈಡ ಯಾ ಬೋರ್ಡ ಇವರು ತಮ್ಮ ಹಿರಿಯರು ಮಾಡಿಕೊಂಡು ಬಂದ ಉದ್ಯೋಗಕ್ಕೆ ಗೌರವ ಕೊಟ್ಟು ತಾನು ಸಹ ಈ ಉದ್ಯೋಗವನ್ನು ಮಾಡುವುದು ಅಲ್ಲದೆ ತನ್ನಕ್ಕಿಂತ ಕಿರಿಯರಿಗೂ ಸಹ ಈ ಉದ್ಯೋಗ ಮಾಡುವ ಪ್ರೇರಣೆ ನೀಡುತ್ತಿದ್ದಾರೆ. ಇಂಥವರಿರುವವರೆಗೂ ಕಲ್ಪವೃಕ್ಷ ಇರುತ್ತದೆ ಅಲ್ಲವೇ? ಚಿಂತಿಸಿ. ಈ ಪ್ರಕೃತಿಯ ಮಡಿಲಲ್ಲಿ ನಿಂತ್ಕೊಳ್ಳೋದೇ ಒಂದೆಷ್ಟು ಖುಷಿಯಾದ ಒಂದು ವಿಷಯ. ಅದರಲ್ಲೂ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಆ ಪ್ರಕೃತಿಯ ಮಾತೆಯ ಒಟ್ಟಿಗೆ ಕೆಲಸ ಮಾಡುವವರೊಟ್ಟಿಗೆ ನಾನು ಮಾತಾಡ್ತೇನೆ ಅಂತ ಹೇಳಿದರೆ ಇಲ್ಲೇ ಸಮಯವನ್ನು ಕಳೆಯುವ ಅಂತ ಅನ್ನಿಸ್ತದೆ. ಸೊ ಹೀಗೆ ನನ್ನ ವಿಡಿಯೋಗಳನ್ನು ನೀವು ನೋಡ್ತಾ ಇರಬೇಕು. ಇನ್ನು ಸಾಕಷ್ಟು ಹೊಸ ಪ್ರತಿಭೆಗಳನ್ನು, ಹೊಸ ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದಿಗೆ ಬರ್ತೇನೆ. ಇಲ್ಲಿಗೆ ನಾನು ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಬಾಯ್.